ನಮಸ್ಕಾರ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಸಂಪುಟವನ್ನು ಸೇರಲಿರುವ ಮುಂದಿನ ಸಚಿವರುಗಳು ಯಾರು? ಸಾಕಷ್ಟು ಚರ್ಚೆ ನಡೀತಾ ಇದೆ. ಮಹಿಳಾ ಕೋಟಾ ಅಂತ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲ ಪ್ರಮಾಣ ವಚನದ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ. ರೂಪಕಲಾ ಅವರ ಹೆಸರು ಕೇಳಿ ಬರ್ತಾ ಇತ್ತು, KGF ನ ಶಾಸಕಿ. ಆದರೆ ಅವ್ರ ತಂದೆ ಮುನಿಯಪ್ಪ ಅವರು ಮತ್ತೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹೀಗಾಗಿ ಒಂದೇ ಮನೆಗೆ ಎರಡೆರಡು ಸಚಿವ ಸ್ಥಾನ ಸಿಗೋದು ಕಷ್ಟ. ಗೊತ್ತಿಲ್ಲ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿರುವಂಥ ಮತ್ತೆ ಉಳಿದ ಮಹಿಳಾ ಶಾಸಕರು ಯಾರು? ನಯನಾ ಮೋಟಮ್ಮ? ಚಾನ್ಸ್ ಇಲ್ಲ. ಕನೀಜ್ ಫಾತಿಮಾ? ಚಾನ್ಸ್ ಇಲ್ಲ. ಇನ್ನೂ ಒಂದಷ್ಟು ಜನ ಇರಬಹುದು. ಆದರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದೇ ಇದ್ದರೂ ಕಾಂಗ್ರೆಸ್ ಪಕ್ಷಕ್ಕೆ ವಿನಮ್ರವಾಗಿ ಚುನಾವಣೆಯನ್ನು ಗೆದ್ದು ಸಪೋರ್ಟ್ ಮಾಡಿದವರು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕಿ ಲತಾ ಮಲ್ಲಿಕಾರ್ಜುನ್. ಎಸ್, ಕೆಲವ್ರಿಗೆ ಅಚ್ಚರಿ ಅನ್ನಿಸ್ಬೋದು. ಕೆಲಸ ಮಾಡದೇ ಇರೋರು ಬಿಲ್ಡಪ್ ಕೊಡ್ಕೊಂಡು ತಿರುಗುವಾಗ ಕ್ಷೇತ್ರಕ್ಕಾಗಿ ಸಾಕಷ್ಟು ದುಡಿದರೂ ಕೂಡ ಸರಳತೆಯೇ ಶ್ರೀಮಂತಿಕೆ ಅಂತ ಬದುಕ್ತಿರುವಂಥ ನಾಯಕಿಯವರು. ವಿಜಯನಗರ ಜಿಲ್ಲೆ ಏನು ಬಳ್ಳಾರಿ ಮತ್ತು ವಿಜಯನಗರ ಅಂತ ಸಪ್ರೇಟ್ ಆದಮೇಲೆ ವಿಜಯನಗರ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರ ನಿಷ್ಠೆಯಲ್ಲಿರೋ ನಾಯಕಿ ಅಥವಾ ಶಾಸಕರು ಯಾರು ಇದ್ದಾರೆ ಅಂದರೆ ಅದರಲ್ಲಿ ನಂಬರ್ 1 ಅಂತ ಹೇಳ್ಬೋದು ಲತಾ ಮಲ್ಲಿಕಾರ್ಜುನ್ ಅವ್ರನ್ನ. ಲತಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಸಿಗದೇ ಇದ್ದ ಕಾರಣಕ್ಕಾಗಿಯೇ ವಿಜಯನಗರ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ತನ್ನ ಸ್ಥಾನವನ್ನು ಕಳೆದುಕೊಳ್ತು, ಹರಪನಹಳ್ಳಿಯೂ ಸೇರಿದಂತೆ. ಯಾಕಂದ್ರೆ ಹರಪನಹಳ್ಳಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತ್ಬಿಟ್ಟು ಲತಾ ಮಲ್ಲಿಕಾರ್ಜುನ್ ಅವ್ರು ಗೆದ್ದಿದ್ದು. ಕೊಟ್ರೇಶಿ ಅನ್ಕೋತೀನಿ, ಕೊಟ್ರೇಶನ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು, ಕಾಂಗ್ರೆಸ್ ಸೋತೋಯ್ತು. ಹಗರಿಬೊಮ್ಮನಹಳ್ಳಿಯಲ್ಲಿ ಭೀಮಾ ನಾಯಕ್ ಅವ್ರು ಸೋತ್ಬಿಟ್ರು, ಅಲ್ಲಿ ನೇಮಿರಾಜ್ ನಾಯಕ್ ಗೆದ್ರು. ಇನ್ನ PT ಪರಮೇಶ್ವರ್ ನಾಯಕ್ ಅವರ ವಿರುದ್ಧ ಹೂವಿನ ಹಡಗಲಿಯಲ್ಲಿ BJP ಗೆಲ್ತು, PT ಪರಮೇಶ್ವರ್ ನಾಯಕ್ ಸೋತ್ರು. ಕೃಷ್ಣಾ ನಾಯಕ್ ಅಲ್ಲಿಂದ ಮೊದಲ ಬಾರಿಗೆ ಶಾಸಕರಾದ್ರು. ಇನ್ನುಳಿದಿದ್ದು 2 ಅಂದರೆ ವಿಜಯನಗರ ಕಾನ್ಸ್ಟಿಟ್ಯೂನ್ಸಿಲಿ ಗವಿಯಪ್ಪ ಗೆದ್ರು, ಮತ್ತೊಂದು ಕಡೆ ಕೂಡ್ಲಿಗಿ ಕಾನ್ಸ್ಟಿಟ್ಯೂನ್ಸಿಲಿ ಡಾಕ್ಟರ್ NT ಶ್ರೀನಿವಾಸ್ ಅವರು ಗೆದ್ರು. ಒಂದು ವೇಳೆ 2023ರ ಸಾರ್ವತ್ರಿಕ ಚುನಾವಣೆಗೂ ಮೊದಲೇ ಹರಪನಹಳ್ಳಿಯಲ್ಲಿ ಲತಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಏನಾದ್ರು ಕೊಟ್ಟುಬಿಟ್ಟಿದ್ದಿದ್ರೆ ಸೋಲ್ತಲ್ಲ. ಒಟ್ಟು 3 ಕ್ಷೇತ್ರ ಹರಪನಹಳ್ಳಿಯೂ ಸೇರಿದಂತೆ 3ಕ್ಕೆ 3 ಗೆಲ್ಲದ ಅಲ್ಲಿಗೆ ವಿಜಯನಗರ ಜಿಲ್ಲೆಯಲ್ಲಿ ಬರುವಂಥ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 5ಕ್ಕೆ 5 ಕೂಡ ಕಾಂಗ್ರೆಸ್ ಗೆಲ್ತಾ ಇತ್ತು. ಇದಕ್ಕೆ ಕಾರಣ ಲತಾ ಮಲ್ಲಿಕಾರ್ಜುನ್ ಅಂತ ನಾನು ಹೇಳ್ತಾ ಇಲ್ಲ, ಅವರ ಜೊತೆಯಲ್ಲಿಯೇ ಅವರ ಕುಟುಂಬಕ್ಕೆ ಇರುವಂಥ ಅಪಾರ ಅಭಿಮಾನಿಗಳು. ಎಸ್, ಲತಾ ಮಲ್ಲಿಕಾರ್ಜುನ್ ಬೇರೆ ಯಾರು ಅಲ್ಲ, ಕರ್ನಾಟಕ ರಾಜ್ಯ ರಾಜಕೀಯ ಕಂಡಂತಹ ಮೊದಲ ಉಪಮುಖ್ಯಮಂತ್ರಿ MP ಪ್ರಕಾಶ್ ಅವ್ರ ಮಗಳು. ಇವ್ರ ಬ್ರದರು ರವೀಂದ್ರ ಅಂತ ಮುಂಚೆ MLA ಆಗಿದ್ರು, ಅಕಾಲಿಕವಾಗಿ ನಿಧನವನ್ನು ಹೊಂದಿದ್ರು. ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು. ಇಲ್ಲಿ ಯಾರ ಆಪ್ತ ಅಥವಾ ಯಾರ ಜೊತೆಗಿದ್ದಾರೆ, ಯಾಕಾಗಿ ಅವಕಾಶ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ ಕೆಲಸ ಹೇಗಿದೆ, ಯಾರ ಫಾಲೋವರ್ಸ್ ಹೇಗಿದ್ದಾರೆ. 2028ಕ್ಕೆ ನೆನ್ನೆ ಕನಕಪುರದಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು, ಇದಲ್ಲ ನನ್ನ ಟಾರ್ಗೆಟು, 2028ಕ್ಕೆ ನಾನು ಅಧಿಕಾರಕ್ಕೆ ಬರಬೇಕು ಅಂದರೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂದರು. 2028ಕ್ಕೆ ವಿಜಯನಗರ ಜಿಲ್ಲೆಯಲ್ಲಿ 5ಕ್ಕೆ 5 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂದರೆ MP ಪ್ರಕಾಶ್ ಅವರ ಫಾಲೋವರ್ಸ್ ತುಂಬ ಮುಖ್ಯ. ಎಸ್, ಶಿವಮೊಗ್ಗ ಹೋದಾಗ ಯಡಿಯೂರಪ್ಪ ಬಂಗಾರಪ್ಪ ಎಷ್ಟು ಮುಖ್ಯನೋ, ಹಳೆ ಮೈಸೂರು ಭಾಗ ಅಂದಾಗ JDSನಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರು ಎಷ್ಟು ಮುಖ್ಯನೋ, ಮೈಸೂರು ಭಾಗ ಅಂದಾಗ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರು ಎಷ್ಟು ಮುಖ್ಯನೋ, ಬಳ್ಳಾರಿ ಭಾಗದಲ್ಲಿ ಅಥವಾ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ MP ಪ್ರಕಾಶ್ ಅವರ ಫಾಲೋವರ್ಸ್ ಅಷ್ಟೇ ಮುಖ್ಯ. ತುಂಬಾ ಸಿಂಪಲ್ಲು. ಆರಂಭದಲ್ಲೇ ಹೇಳಿದೆ, ಸರಳತೆಯಲ್ಲಿ ಶ್ರೀಮಂತಿಕೆ ಅಂತ ಯಾರನ್ನಾರು ನೋಡಿ ಕಲಿಬೇಕು ಅಂದರೆ ಫಸ್ಟು ಅವ್ರು ನೋಡ್ತಿದ್ದಾಗೆ ಗೌರವ ಬರುತ್ತೆ. ಅಯ್ಯೋ, ಶಾಸಕರು ಇಷ್ಟೊಂದು ಸಿಂಪಲ್ ಆಗಿರ್ತಾರ ಅಂತ. ಅಷ್ಟು ಸಿಂಪಲ್ ಆಗಿ ಲತಾ ಮಲ್ಲಿಕಾರ್ಜುನ್ ಅವರು ಓಡಾಡ್ತಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಫಸ್ಟ್ ಲಿಸ್ಟಲ್ಲಿ ಸಿಕ್ಕಿಲ್ಲ, ರೂಪಕಲಾ ಚಂದ್ರಶೇಖರ್ ಅವರಿಗೆ ಫಸ್ಟ್ ಲಿಸ್ಟಲ್ಲಿ ಸಿಕ್ಕಿಲ್ಲ. ಇನ್ನು ಉಳಿದಿರುವ ಕೆಲವು ಮಹಿಳಾ ಶಾಸಕಿಯರ ಪೈಕಿ ಅತಿ ಹೆಚ್ಚು ಅರ್ಹತೆ ಮತ್ತು ಅತಿ ಹೆಚ್ಚು ಯೋಗ್ಯತೆ ಇರುವಂಥ ನಾಯಕಿ ಯಾರಾದರೂ ಇದ್ದರೆ ಅದು ಲತಾ ಮಲ್ಲಿಕಾರ್ಜುನ್ ಅವರು ಮಾತ್ರ. ಅವ್ರಿಗಿರೋ ಫಾಲೋವರ್ಸು, ಅವ್ರು ಮಾಡಿದಂಥ ರಿಸಲ್ಟು ಯಾರ ವಿರುದ್ಧ? ಜನಾರ್ದನ ರೆಡ್ಡಿ ಅವರ ಕುಟುಂಬದ ವಿರುದ್ಧ ಚುನಾವಣೆಗೆ ನಿಂತು, ಜನಾರ್ದನ ರೆಡ್ಡಿ ಅವರ ಸಹೋದರ BJPಯಿಂದ ನಿಂತಿದ್ದು ಹರಪನಹಳ್ಳಿಯಲ್ಲಿ ಕರುಣಾಕರ ರೆಡ್ಡಿ ಅವ್ರ ವಿರುದ್ಧ ಸವಾಲನ್ನು ಹಾಕಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ವಂಚಿತರಾದ ಸಂದರ್ಭದಲ್ಲಿ ಕೂಡ ಪಕ್ಷೇತರವಾಗಿ ನಿಂತು ಚುನಾವಣೆಯನ್ನು ಗೆದ್ದು ವಿಧಾನಸೌಧಕ್ಕೆ ಬರೋದಂದ್ರೆ ತಮಾಷೆ ಮಾತಲ್ಲ. ಅದೇ ಕಾರಣದಲ್ಲಿ, ಅದೇ ನಿಯತ್ತಲ್ಲಿ ಚುನಾವಣೆ ಗೆಲ್ತಿದ್ದಂಗೆ ಬಂದು ಸಿದ್ದರಾಮಯ್ಯ ಅವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿ ನನ್ನ ಸಪೋರ್ಟ್ ಕಾಂಗ್ರೆಸ್ ಪಕ್ಷಕ್ಕೆ. ಜನತಾ ಪರಿವಾರದ ಕಾಲದಿಂದಲೂ ಕೂಡ MP ಪ್ರಕಾಶ್ ಅವರು ಸಿದ್ದರಾಮಯ್ಯ ಅವರು ಸ್ನೇಹಿತರು. ಆ ಒಂದು ಒಡನಾಟ, ಆ ಒಂದು ವರ್ಚಸ್ಸು, ಆ ಒಂದು ವಿನಮ್ರತೆ MP ಪ್ರಕಾಶ್ ಅವ್ರ ಕುಟುಂಬಕ್ಕೆ ಇವತ್ತು ಇದೆ. ಸೊ 2028 ಗಮನದಲ್ಲಿ ಇಟ್ಕೊಂಡು
ಲತಾ ಮಲ್ಲಿಕಾರ್ಜುನ್ ಅವರು ಮನ್ಸು ಮಾಡಿಬಿಟ್ಟಿದ್ರೆ ಕುಮಾರಸ್ವಾಮಿ, ದೇವೇಗೌಡರು, ಕುಪೇಂದ್ರ ರೆಡ್ಡಿ, ಸಾಕಷ್ಟು ಜನ, ಒಂದಷ್ಟು ಜನ ಮಾತಾಡ್ತಾರಲ್ಲಿ, ಅವರೆಲ್ಲರ ಆಹ್ವಾನದ ಮೇರೆಗೆ ಆರಾಮ್ಸೆ JDS ನಿಂತ್ಕೋಬೋದಿತ್ತು, ಇನ್ನೂ ಹೆಚ್ಚಿನ ಓಟ್ ಬರ್ತಿತ್ತೇನೋ. ಆದರೆ ನೋ, ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್, ಇಲ್ಲ ನೆವರ್ ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷೇತರವಾಗಿ ನಿಂತರು, ವರ್ಚಸ್ಸನ್ನು ತೋರಿಸಿದ್ರು. ಅದು ಕಾಂಗ್ರೆಸ್ ಪಕ್ಷಕ್ಕೆ ಸವಾಲು ಹಾಕಲಿಲ್ಲ, ವಿನಮ್ರವಾಗಿ ನಿಂತರು. ಅವ್ರು ಹಾಕಿದ್ದು ಸವಾಲು BJPಗೆ, JDSಗೆ. BJPಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಸಹೋದರ ನಿಂತಿದ್ದು. ಇಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲಿ ಖಂಡಿತವಾಗಿ ಕೂಡ ಅವರನ್ನು ಮೆಚ್ಚಿಸುವಂತಹ ಅಥವಾ ಅವರನ್ನು ಖುಷಿಪಡಿಸುವಂಥ ಕೆಲಸ ಅಲ್ಲ, ಇದು ಫ್ಯಾಕ್ಟ್ರಿ. ಇವತ್ತು ಕರ್ನಾಟಕದ DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಾದರೊಬ್ಬರು ಮಹಿಳಾ ಶಾಸಕಿ ವಯಸ್ಸಿನ ಆಧಾರದ ಮೇಲೆ, ಅರ್ಹತೆಯ ಆಧಾರದ ಮೇಲೆ, ವಯಸ್ಸು ಮೀನ್ಸ್ ಸೀನಿಯಾರಿಟಿ ಆಧಾರದ ಮೇಲೆ ಸಂಪುಟವನ್ನು ಸೇರ್ಬೇಕಂದ್ರೆ ಅದು ಲತಾ ಮಲ್ಲಿಕಾರ್ಜುನ್ ಅವರು. ಜಾತಿ ವಿಚಾರಕ್ಕೆ ಬರ್ತೀರಾ? ಪಂಚಮಸಾಲಿ ಪೀಠದಲ್ಲಿ ಬರುವಂತ ಅತ್ಯುನ್ನತವಾದ ಜಂಗಮ ಸಮುದಾಯಕ್ಕೆ ಸೇರಿದವರು. ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಏಕೈಕ ಜಂಗಮ ಶಾಸಕಿ, ಅಂದ್ರೆ ಗೆದ್ದಿದ್ದ ಪಕ್ಷೇತರವಾಗಿ ಸಪೋರ್ಟ್ ಮಾಡಿದ ಕಾಂಗ್ರೆಸ್ಗೆ. ಅದು ಬಿಟ್ರೆ BJP ಪಕ್ಷದಲ್ಲಿ ಒಬ್ರು ಜಂಗಮ ಸಮುದಾಯಕ್ಕೆ ಸೇರಿದ ಶಾಸಕರಿದ್ದಾರೆ ಅನ್ಕೋತೀನಿ. ಜಮಖಂಡಿ ವಿಧಾನಸಭಾ ಕ್ಷೇತ್ರ ಇರಬೇಕು, ಜಗದೀಶ್ ಗುಡಗಂಟಿ ಅವರು. ಸೊ ಸಮುದಾಯ ಅಂತ ಬಂದರೂ ಕೂಡ ರಾಜ್ಯದಲ್ಲಿ 10 ಲಕ್ಷಕ್ಕೂ ಅಧಿಕ ಮತಗಳು ಜಂಗಮ ಸಮುದಾಯದ್ದೇ ಇದೆ. MP ಪ್ರಕಾಶ್ ಅವರ ನಂತರದಲ್ಲಿ ಜಂಗಮ ಸಮುದಾಯದವರು ಯಾರಾದರೂ ಸಚಿವರಾಗ್ತಾರೆ ಅಂದರೆ ಖಂಡಿತವಾಗ್ಲೂ ಅವರ ಮಗಳು ಲತಾ ಮಲ್ಲಿಕಾರ್ಜುನ್ ಅವ್ರಿಗೆ ಅವಕಾಶ ಸಿಗಬೇಕು. ಕೇವಲ ನಾನು ಗೆದ್ದುಬಿಟ್ಟೆ, ನಾನು MLA ಆಗ್ಬಿಟ್ಟೆ, ಸಿದ್ದರಾಮಯ್ಯ ಅವರ ಆಶೀರ್ವಾದ ಇದೆ, DK ಶಿವಕುಮಾರ್ ಅವರ ಹಾರೈಕೆ ಇದೆ ಅಂತ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. 2023ರ ಸಾರ್ವತ್ರಿಕ ಚುನಾವಣೆ ಬಳಿಕ ರಾಜ್ಯದಲ್ಲಿ ನಡೆದಂಥ ಎಲ್ಲ ಬೈ ಎಲೆಕ್ಷನ್ನಲ್ಲಿ ಕೂಡ ಆಕ್ಟಿವ್ ಆಗಿ ನಿಂತು ಪ್ರಚಾರವನ್ನು ಮಾಡಿದ್ದಾರೆ. ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ನಾನು ಅವ್ರನ್ನ ಸಂಡೂರಲ್ಲಿ ಭೇಟಿಯಾಗಿದ್ದೆ. ಸಂಡೂರಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರ ಚುನಾವಣೆಯಲ್ಲಿ ಎಷ್ಟು ಆಕ್ಟಿವ್ ಆಗಿ ಓಡಾಡಿದ್ರು ಅಂದರೆ ತುಂಬ ಸಿಂಪಲ್. ಅವ್ರನ್ನ ನೋಡಿದ್ರೆ 5 ನಿಮಿಷ ನಿಂತು ಮಾತಾಡ್ಬೇಕನ್ಸುತ್ತೆ. ಸೊ ಇವಾಗ ಸಿಕ್ಕದ್ದು ಮತ್ತೆ ಸಿಗುತ್ತೋ ಗೊತ್ತಿಲ್ಲ. DK ಶಿವಕುಮಾರ್ ಅವ್ರು ಹೇಳ್ತಿದ್ರಲ್ಲ 2028ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಅವಕಾಶ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಈಗ ತೊಗೊಂಡ್ರು. ಸೊ ಮಹಿಳಾ ಸಚಿವರಾಗಿ ಲತಾ ಮಲ್ಲಿಕಾರ್ಜುನ್ ಅವರು ಸಂಪುಟವನ್ನು ಸೇರ್ಬೇಕನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಆ ಭಾಗದವನಂತೂ ಅಲ್ಲ. ನೀವೇನಂತೀರಾ? ವಿಜಯನಗರ ಜಿಲ್ಲೆಯ ಮತದಾರರು ಕಾಮೆಂಟ್ ಮೂಲಕ ತಿಳಿಸಿ. 5ಕ್ಕೆ 5 ಕಾಂಗ್ರೆಸ್ ಗೆಲ್ಲಬೇಕಂದ್ರೆ ಇವಾಗಿಂದಲೇ ವರ್ಚಸ್ ಬೇಕಾ? ಲತಾ ಮಲ್ಲಿಕಾರ್ಜುನ್ ಅವರು ಮಿನಿಸ್ಟರ್ ಆಗಬೇಕಾ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.